ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮಾರುತಿ ವ್ಯಾಗನರ್ 2007 ಮಾಡಲು ಚೆನ್ನಾಗಿರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿನ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು. ಫಸ್ಟ್ ಗಾಡಿಯವರು ಗಾಡಿ ಬಗ್ಗೆ ಏನೇನು ಮಾಹಿತಿ ಕೊಟ್ಟಾರೆ ತಿಳ್ಕೊಳ್ಳಿ, ಆಮೇಲೆ ನಿಮಗೆ ಬೇಕು ಅನಿಸಿದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಕಾಂಟ್ಯಾಕ್ಟ್ ನಂಬರು ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಹಾಕಿರ್ತೀವಿ, ಓಕೆನಾ. ಇನ್ನು ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಏನೇನು ಹೇಳಿರಂತ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೇಳಿ. ಇದು ವ್ಯಾಗನರ್, ಮಾರುತಿ ವ್ಯಾಗನರ್ ಎಲ್ಎಕ್ಸ್ಐ. ಮಾರುತಿ ವ್ಯಾಗನರ್ LXI, ಪವರ್ ಸ್ಟೇರಿಂಗ್, AC, ಸೆಂಟ್ರಲ್ ಲಾಕ್. ಫೋರ್ ವಿಂಡೋ. ಫೋರ್ ವಿಂಡೋ ಬರಲ್ಲ, ಪವರ್ ವಿಂಡೋ ಎಕ್ಸ್ಟ್ರಾ ಫಿಟ್ಟಿಂಗ್ ಅಲ್ಲ ಅದು. ಓಕೆ. ಪವರ್ ವಿಂಡೋ ಬರಲ್ಲ, ಪವರ್ ಸ್ಟೇರಿಂಗ್, AC, ಸೆಂಟ್ರಲ್ ಲಾಕ್ ಬರುತ್ತೆ. ಹಾಂ. ಟೈರ್ ಎಲ್ಲ ಚೆನ್ನಾಗಿದ್ದಾವೆ. ಸೆಕೆಂಡ್ ಓನರ್, ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ. ಓಕೆ. ಮಾಡಲ್ ಎಷ್ಟು, ಕಿಲೋಮೀಟರ್ ಎಷ್ಟು ಹೊಡಿದೆ ಹೇಳಿ? 2007 ಮಾಡಲು, ಸೆಕೆಂಡ್ ಓನರ್. ಹಾಂ ಹಾಂ. RC ಕಾರ್ಡ್ ಅದರಲ್ಲಿ ಹಾಕಿದ್ದೀನಿ. ಅದು ಗಾಡಿ ಮೀಟ್ರ್ ಕೆಟ್ಟೋಗಿತ್ತು ಅಂತ ಬೇರೆ ಮೀಟ್ರ್ ಕೊಡ್ಸಿದ್ದೀನಿ. ಓಕೆ. ರನ್ನಿಂಗ್ ಚೇಂಜ್ ಆಗಿಬಿಡ್ತೀವಿ ಅದರಲ್ಲಿ. ಗಾಡಿ ಮಾತ್ರ ಟೇಸ್ಟಿಗಿದೆ, ಚೆನ್ನಾಗಿದೆ ಗಾಡಿ. ಓಕೆ. ಈಗ ಟೈರ್ ಎಲ್ಲ ಗಾಡೀಲಿ? ಗಾಡಿ ಟೈರ್ ಎಲ್ಲ ಒಂದು 80-85% ಇದೆ. ಓಕೆ. ಗಾಡಿ ಎಲ್ಲ ಒರಿಜಿನಲ್ ಬಿಟ್ಟಾಗಿದೆಯಾ? ಗಾಡಿ ಒರಿಜಿನಲ್ ಇದೆ. ಓಕೆ ಸರ್. ಏನಾದರೂ ಟಿಂಕರಿಂಗ್ ಕೆಲಸ ಆ ಥರ ಏನಿಲ್ಲ? ಟಿಂಕರಿಂಗ್ ಕೆಲಸ ಎಂತ ಇಲ್ಲ. ಒಂದೇ ಒಂದು ಲೆಫ್ಟ್ ಸೈಡ್ ಡೋರ್ ಕೆಳಗಡೆ ಮಾತ್ರ ಒಂಚೂರು ಒಂದು ಸ್ಕ್ರಾಚ್ ಇದೆ. ಅದೊಂದು ಬಿಟ್ರೆ ಬೇರೆ ಏನು ಇಲ್ಲ. ಸ್ಕ್ರಾಚಸ್ ಆಗ್ಲಿ ಬೇರೆ ಅಂತ ಏನಿಲ್ಲ. ಪ್ಯೂರ್ ಪೆಟ್ರೋಲ್? ಪ್ಯೂರ್ ಪೆಟ್ರೋಲ್ ಅಲ್ಲಿ ನಾವು ಪೆಟ್ರೋಲ್ ರನ್ ಮಾಡ್ತಾ ಇದೀವಿ. ಕಂಪ್ನಿ ಫಿಟೆಡ್ ಇದೆ, ಬೇಕಾದ್ರೆ ಯೂಸ್ ಮಾಡ್ಕೊಬಹುದು. ಅಂದ್ರೆ ಈಗ ಪ್ರೆಸೆಂಟ್ ಇದೆಯಾ? ಕಂಪ್ನಿ ಫಿಟೆಡ್ ಇದೆ ಅದರಲ್ಲಿ. LPG ಕಂಪ್ನಿ ಫಿಟೆಡ್ ಇದೆ. ಬಟ್ ನಾವು ಪೆಟ್ರೋಲ್ ಅಲ್ಲೇ ಯೂಸ್ ಮಾಡ್ತಾ ಇದೀವಿ. ಓಕೆ. ಪೆಟ್ರೋಲ್ ಅಲ್ಲಿ ಪಿಕಪ್ ಚೆನ್ನಾಗಿದೆ, ಮತ್ತೆ ಮೈಲೇಜ್ ಚೆನ್ನಾಗಿದೆ. 20+ ಮೈಲೇಜ್ ಇದೆ. ಸೀಟ್ ಎಲ್ಲ ಓಕೆ ಇದಾವ? ಸೀಟ್ ಕುಷನ್ ಎಲ್ಲ ಚೆನ್ನಾಗಿದೆ. ಇದು ಡಾಕ್ಯುಮೆಂಟ್ಸ್ ಎಲ್ಲ ಮುಟ್ಟಿದಾವೆ? ಡಾಕ್ಯುಮೆಂಟ್ಸ್ 2028 ವರೆಗೂ ಇದಿದೆ. FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ. ಗಾಡಿಯಲ್ಲಿ ಮ್ಯೂಸಿಕ್ ಸಿಸ್ಟಮ್ ಇದೆ. AC ರನ್ನಿಂಗ್ ಇದೆ. ಓಕೆ. 20+ ಮೈಲೇಜ್ ಇದೆ. ಓಕೆ. ಈ ಗಾಡಿ ಇರೋದಿಲ್ಲಿ? ಗಾಡಿ ಸೇಮ್ ಲೊಕೇಶನ್, ಸಕ್ರಾಯಪಟ್ಟಣ. ಸಕ್ರಾಯಪಟ್ಟಣ. ಓಕೆ. ರೇಟು ಸರ್? ಸರ್ ರೈಟ್ ಅದು 165 ಹೇಳ್ತಾ ಇದ್ದೀನಿ. ಒಂಚೂರು ಸ್ವಲ್ಪ ಸಣ್ಣ ಪುಟ್ಟ ನೆಗ್ಲಿಷಿಯಬಲ್ ಆಗುತ್ತೆ. ಓಕೆ. ಏನು ಒಂದೂವರೆ ಮಟ್ಟ ಆಗ್ಬೋದಾ? 155 ವರೆಗೂ ಆಗುತ್ತೆ. ಸರಿ. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿ. ಸರಿ ಸರ್, ಆಯ್ತು. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೋಡಿ. ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಡೈರೆಕ್ಟ್ ಅವ್ರನ್ನ ಕೇಳ್ಕೊಬೋದು ವೀಕ್ಷಕರೇ. ಆದಷ್ಟು ಒಂದು ಸತಿ ಡೈರೆಕ್ಟಾಗಿ ವಿಸಿಟ್ ಮಾಡಿ, ಫಸ್ಟ್ ಗಾಡಿಯೆಲ್ಲ ಕಂಡೀಷನ್ ನೋಡ್ಕೊಂಡು ನೀವು ವ್ಯವಹಾರ ಕುಂತಾಗ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಗ್ಬೋದು ವೀಕ್ಷಕರೇ. ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ, ನಾವು ಕೂಡ ರಿಸೀವ್ ಮಾಡಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು.